ಇದು ಬಸವನ ಬಿಟ್ಟಿಲ್ಲ ಅದಕ್ಕೆ ನಾವು ಇನ್ನೇ ಬಿಟ್ಟಿದ್ದಾರೆ समय बसने 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 आंटी बस बस ये समय ये मन करी वो ಮಂಜು ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಕೈ ತಟ್ಟಲ್ಲ ಇನ್ನೊಂದು ಸೊ ಇಲ್ಲಿ ಕರ್ಪೂ ಸ್ವಾಮಿ ಇವಾಗ ಪೂಜೆ ಮಾಡಿದಾರಲ್ವಾ, ಸೊ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಮ್ಯೂಸಿಕ್ ಆಫ್ ಮಾಡಿ ಹೇಳಿ. ಸಾರು ಗೊತ್ತಿಲ್ಲ ಅದು ಬೆಳಿಗ್ಗೆ ಅಲ್ಲ ಒಂದ್ ನಾರ್ಮಲ್ ಒಂದ್ ಮಾತು ನಾವು ಇರ್ಕೊಳ್ಳಿ ಇದನ್ನ. ನಮ್ಮ ಸ್ವಾಮಿ
ಏನು ಇವತ್ತು 49 ವರ್ಷ ಪೂರೈಸಿದ್ದಾರೆ. ಕರ್ಪಿ ಸ್ವಾಮಿ ಏನು ಮನೆಯಲ್ಲಿ ಆಲಯನ ಒಂದು ಗುಡಿನ ಗರ್ಭಗುಡಿನ ಇಲ್ಲೇ ಮಾಡ್ಕೊಂಡಿದ್ದಾರೆ. ಅವ್ರು ಮಾಡ್ತಾ ಇರೋದು ಸಮಾಜಕ್ಕೆ, ಊರಿಗೆ ಮತ್ತು ದೇಶಕ್ಕೆ ಒಳ್ಳೆಯದಾಗಲಿ ದೃಷ್ಟಿಯಿಂದ ಅವ್ರು ಮಾಡ್ಕೊಂಡ್ಬರ್ತಾ ಇದ್ದಾರೆ. ಇವತ್ತು ಸ್ವಂತವಾಗಿ ಕುಟುಂಬಕ್ಕಾಗಲಿ ಸ್ವಾರ್ಥವಾಗಿ ನಾವೊಬ್ಬರು ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡಿಲ್ಲ. ಪ್ರಪಂಚದ ಎಲ್ಲ ಜನರು ಸುಖವಾಗಿ ಚೆನ್ನಾಗಿ ಆರೋಗ್ಯವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ ಅವ್ರು ಮಾಡ್ಕೊಂಡ್ಬರ್ತಾ ಇದ್ದಾರೆ. ಭಗವಂತ ಅವ್ರಿಗೂ ಅವ್ರ ಕುಟುಂಬಕ್ಕೂ 100 ವರ್ಷ ಆರೋಗ್ಯ ಐಶ್ವರ್ಯ ಎಲ್ಲನೂ ಕೊಡಲಿ ಅಂತ ಆ ದೇವರಲ್ಲಿ ಅಯ್ಯಪ್ಪನಲ್ಲಿ ನಾನು ಬೇಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ರಮೇಶ್ ಅವರು ಇಲ್ಲಿ ಮಾಜಿ ಕಾರ್ಪೊರೇಟರ್. ಸೊ ರಮೇಶ್ ಅವರು ಬಂದ್ಬಿಟ್ಟು ಇವಾಗ ಕರ್ಪೂ ಸ್ವಾಮಿ ಇದಕ್ಕೆ ಬಂದಿದ್ದಾರೆ ಇಲ್ಲಿ. ಸೊ ಅವ್ರದ್ದು ಒಂದು ಸಿಹಿಯಾದ ಮಾತುಗಳು ಪ್ರತಿಯೊಬ್ಬರಿಗೂ ಹೇಳಿದ್ದಾರೆ. ಧನ್ಯವಾದಗಳು ಸರ್. ಸೊ ಇವರು ಇಲ್ಲಿ ಕೋಆಪರೇಟರ್ ಆಗಿದಾರಂತೆ. ಇದು ಸ್ಲಮ್ ಬೋರ್ಡ್ ಇದಕ್ಕಲ್ವಾ ಸರ್? ಇವ್ರಿಗೆಲ್ಲ ಇನ್ನು ಮುಂದಕ್ಕೆ ಯಾವ ರೀತಿ ಸಪೋರ್ಟ್ ಮಾಡ್ಬೇಕು? ಈ ಕರ್ಪೂ ಸ್ವಾಮಿ ಹತ್ರ ಏನ್ ಬೇಡ್ಕೊಂಡಿದ್ದೀರಾ ಸರ್ ನೀವು? ಏನಿಲ್ಲ, ಇವ್ರಿಗೆ ಪಾಪ ಕುಡಿಯೋ ನೀರು ಸಮಸ್ಯೆ ಇದೆ, ಮತ್ತೆ ನೈರ್ಮಲ್ಯ ಶುಚೀಕರಣ ಪ್ರಾಬ್ಲಮ್ ಇದೆ. ನಾವಿರೋವರೆಗೂ ನಾವು ಮಾಡ್ಕೊಂಬಂದ್ವಿ. ಮತ್ತು ನಮ್ಮ ಬಸವರಾಜ ಸ್ಲಮ್ ಬೋರ್ಡ್ ಅಧ್ಯಕ್ಷರಾಗಿದ್ದರು. ಅವ್ರ ನೇತೃತ್ವದಲ್ಲಿ ನಮ್ಮ ನೇತೃತ್ವದಲ್ಲಿ ಸರಾಗೋಗಿ ಚೆನ್ನಾಗಿ ನಡ್ಕೊಂಬಂದ್ವಿ. ಮತ್ತು MLA ಅವರ ಆಶೀರ್ವಾದ ಕೂಡ ತುಂಬ ಚೆನ್ನಾಗಿ ನಡ್ಕೊಂಡ್ಬರ್ತಾ ಇದೆ. ಬಟ್ ಇವ್ರಿಗೆ ಬರುವ ದಿನಗಳಲ್ಲಿ ಕುಡಿಯುವ ಕಾವೇರಿ ನೀರು, ಸ್ಯಾನಿಟರಿ ಕನೆಕ್ಷನ್ನು 100% ಕೊಡ್ತಾ ಇದ್ದೀವಿ. ನಾವು ನಮ್ಮ ಶಾಸಕರು ಇಲ್ಲಿ ಕಾರ್ಪೊರೇಟರ್ ಯಾರೇ ಆಗಲಿ ನಮ್ಮ ಪಕ್ಷದಿಂದ BJP ಪಕ್ಷದಿಂದಲೇ ಗೆಲ್ತಾರೆ. ನಮ್ಮ BJP ಪಕ್ಷದಿಂದಲೇ ಕಾರ್ಪೊರೇಟರು ಮತ್ತು ಶಾಸಕರ ಮುಖಾಂತರ ಬಸವರಾಜು ನಾವು ನೇತೃತ್ವದಲ್ಲಿ ಕರ್ಪೂ ಸ್ವಾಮಿ ಅವರಿಗೆ ಅಯ್ಯಪ್ಪ ಮೇಲೆ ಆನೆ ಮಾಡಿ ಹೇಳ್ತಾ ಇದ್ದೀವಿ. ಈ ಎಲ್ಲರಿಗೂ ಕುಡಿಯೋ ಕಾವೇರಿ ನೀರು ಮತ್ತು ಸ್ಯಾನಿಟರಿ ಕನೆಕ್ಷನ್ಸ್ ಕೊಡ್ತೀವಿ. ಕೊಟ್ಬಿಟ್ಟು ಇಲ್ಲಿ ಏರಿಯಾನ ಶುಚಿತ್ವವಾಗಿ ಮಾಡ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು. ಸೊ ಇಲ್ಲಿ ಇವತ್ತು 18 ಮೆಟ್ಲು ಕರ್ಪೂ ಸ್ವಾಮಿಯಲ್ಲಿ ಪೂಜೆ ಆಗ್ತಿರೋ ದಿನ ಪ್ರತಿಯೊಬ್ಬರಿಗೂ ಈ ಏರಿಯಾದಲ್ಲಿ ಇರೋ ಸ್ಲಮ್ ಬೋರ್ಡ್ ಕ್ವಾರ್ಟರ್ಸ್ ಅಲ್ಲಿ ಇರೋರು ಪ್ರತಿಯೊಬ್ಬರಿಗೂ ರಮೇಶ್ ಅವರು ಒಂದು ಸಿಹಿಯಾದ ಮಾತು ಕೊಟ್ಟಿದ್ದಾರೆ. ಸೊ ಪ್ರತಿಯೊಬ್ಬರು ಇದು ಆಗ್ತಾ ಇರೋದು ಕರ್ಪೂ ಸ್ವಾಮಿ ದೇವಸ್ಥಾನದಿಂದ. ಪ್ರತಿಯೊಬ್ಬರು ಈ ದೇವಸ್ಥಾನಕ್ಕೆ ಬನ್ನಿ ಇಲ್ಲಿ. ಸೊ ಇವ್ರು ಕೊಟ್ಟಿರೋ ಹಂಗೆ ನಮ್ಮ ಕೌನ್ಸಿಲರ್ ಕಾರ್ಪೊರೇಟರ್ ಅವರು ರಮೇಶ್ ಅವರು ಹೇಳಿರೋ ಮಾತು ಇನ್ನೂ ಚೆನ್ನಾಗಾಗ್ಲಿ, ಇನ್ನೂ ಅದಕ್ಕಿಂತ ಜಾಸ್ತಿ ಆ ದೇವರು ಕರ್ಪೂ ಸ್ವಾಮಿ ಶಕ್ತಿ ಅವ್ರಿಗೆ ಕೊಡ್ಲಿ ಅಂತ ಹೇಳಿ ಕೇಳ್ಕೊಂತೀನಿ. ಸೊ ನಮ್ ಜೊತೆ ಬಸವರಾಜು ಸ್ಲಮ್ ಬೋರ್ಡ್ ಅಧ್ಯಕ್ಷರು, ವೈಸ್ ಪ್ರೆಸಿಡೆಂಟ್, ಮಾದೇವಪುರಕ್ಕೆ ವೈಸ್ ಪ್ರೆಸಿಡೆಂಟ್. ಸೊ ತಾವು ಒಂದೆರಡು ಮಾತಾಡಿ ಸರ್, ಈ ಕರ್ಪೂ ಸ್ವಾಮಿ ಶಕ್ತಿ ಯಾವ ರೀತಿ ಇದೆ, ಇವಾಗ ನಿಮ್ಮ ಪವರ್ ಇಲ್ಲಿ ಏನು ಮಾಡ್ತೀರಾ ಈ ದೇವಸ್ಥಾನಕ್ಕೆ ಆಗ್ಬೋದು, ಇಲ್ಲಿ ಇರೋ ಜನಸಂಖ್ಯೆಗೆ ಆಗ್ಬೋದು? ಮೇಡಮ್, ನಾವಿಲ್ಲಿ ಸಮಾಜ ಸೇವೆ ಮಾಡ್ತಾ ಇದ್ದೀವಿ. ನಮಗೆ ಗುರುಗಳಾದಂಥವ್ರು ನಮ್ಮ ಟೆಂಟ್ ರಮೇಶ್ ಅಣ್ಣನವರು, ಅವರು ನಡ್ಸ್ಕೊಂಡು ಬಂದ ದಾರಿದಲ್ಲಿ ಅವ್ರನ್ನ ನೋಡಿ ನಾವು ಕಲ್ತಿರೋದು ಸಮಾಜ ಸೇವೆ ಮಾಡೋದನ್ನ. ಆ ರೀತಿ ಅವ್ರು ಹಾಕಿದ ದಾರಿಯಲ್ಲೇ ನಾನು ಒಳ್ಳೆ ರೀತಿ ಹೋಗ್ತಾ ಇದ್ದೀನಿ. ಅದಕ್ಕೆ ಸಪೋರ್ಟ್ ಆಗಿ ನಮ್ಮ ಗುನಿ ಕೃಷ್ಣನವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರು ತುಂಬ ಇಲ್ಲಿ ಊರಿಗೋಸ್ಕರ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತೇಳಿ ಅವರು ತುಂಬ ಕಟ್ಟುನಿಟ್ಟಾಗಿ ಪ್ರಾರ್ಥನೆ ಮಾಡೋದು, ಕಟ್ಟುನಿಟ್ಟಾಗಿ ಪೂಜೆನ ಮಾಡೋದು, ಇದರಲ್ಲಿ ನಡ್ಸ್ಕೊಂಡು ಬರ್ತಾರೆ. ಅವ್ರು ನೋಡಿ ನಮಗೂ ಒಂದು ತುಂಬ ಖುಷಿ ಇದೆ. ನಮ್ಮ ಊರಲ್ಲಿ, ನಮ್ಮ ಮಾರತಳ್ಳಿ ಕ್ಷೇತ್ರದಲ್ಲಿ ಇವರು ಇಷ್ಟು ಅಭಿವೃದ್ಧಿ ಹೊಂದಿದ್ದಾರೆ, ದೇವ್ರನ್ನ ಇಟ್ಕೊಂಡು ಒಳ್ಳೆ ಭಾವನೆ ಇದೆ. ಅದನ್ನಂತ ಹೇಳ್ತಾ ಖುಷಿ ಆಗ್ತದೆ. ಸೊ ಪ್ರತಿಯೊಬ್ಬರಿಗೂ ಆ ಕರ್ಪೂ ಸ್ವಾಮಿ ಒಳ್ಳೇದಾಗ್ಲಿ. ಸೊ ನಮ್ಮ ಜೊತೆ ಪೊಲಿಟಿಷಿಯನ್ಸ್ ಬಂದು ಒಂದೆರಡು ಮಾತಾಡಿದ್ದಾರೆ. ಅವ್ರು ಏನ್ ಪ್ರಾಮಿಸ್ ಕೊಟ್ಟಿದ್ದಾರೆ ಆ ಶಕ್ತಿನ ಆ ಕರ್ಪೂ ಸ್ವಾಮಿ ಮಾಡಿಸ್ಕೊಡ್ಲಿ ಅಂತ ಹೇಳಿ. ಈ ಕ್ಷೇತ್ರದ ಅರವಿಂದ್ ಲಿಂಬಾವಳಿ ಜಿ ಅವರು, ಮಂಜುಳಾ ಅರವಿಂದ್ ಲಿಂಬಾವಳಿ ಜಿ ಅವರು, ನಮ್ಮ ಶಾಸಕಿ ಆದಂಥ ಮಂಜುಳಾ ಅರವಿಂದ್ ಲಿಂಬಾವಳಿ ಅವರು ಇಲ್ಲಿ ಎಲ್ಲ ಥರ ಸೌಕರ್ಯ ಮಾಡಿಕೊಡ್ತಾ ಇದ್ದಾರೆ. ಅದು ನಮಗೆ ಖುಷಿ ಇದೆ. ಅವರ ಮಾರ್ಗದರ್ಶನದಲ್ಲಿ, ಅವರ ಸೂಚನೆ ಮೇಲೆ ನಾವು ನಡೀತಾ ಇದ್ದೀವಿ. ಅದೇ ಥರ ಇಲ್ಲಿ ಆ ಸೂಚನೆ ಮೇಲೆ ನಡೀತಾ ಇರೋದ್ರಿಂದ ನಮ್ಗೇನಾದ್ರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಅಂದರೆ ನಾವು ಎಲ್ಲನೂ ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ಈ MLA ಅವರ ಅನುದಾನದ ಮೇಲೆ ಅವರ ಆಶೀರ್ವಾದದಿಂದ ನಡೀತದೆ. ಅದಕ್ಕೂ ಮುಖ್ಯವಾಗಿ ಇವರು ನಮ್ಮ ಗುನಿ ಕೃಷ್ಣನ್ ಸರ್ ಅವರು ದೇವ್ರ ಮೇಲೆ ತುಂಬ ಭಕ್ತಿ. ಬೆಳಗ್ಗೆ 4 ಗಂಟೆಗೆ ಎದ್ದು ಎಲ್ಲ ಪೂಜೆ ಮಾಡಿ, ಇಲ್ಲೆಲ್ಲ ಒಂದು ಒಳ್ಳೆ ವಿಶೇಷ ಇರುತ್ತೆ. ಇವ್ರ ಮನೆ ಬಾಗ್ಲ ಹತ್ರ ಬಂದರೆ ಏನೋ ಒಂದು ಗುರು ದೈವ ಅನ್ನೋದನ್ನ ಇವರಿಂದ ನೋಡ್ಬೋದು. ಸೊ ಇವಾಗ ಇಲ್ಲಿವರೆಗೂ ಆ ಕರ್ಪೂ ಸ್ವಾಮಿ ನಿಮ್ಮನ್ನು ಕರ್ಸ್ಕೊಂಡಿದೆ. ಸೊ ಆ ಕರ್ಪೂ ಸ್ವಾಮಿ ಮುಂದಕ್ಕೆ ನಿಮ್ಮ ಒಂದು ಪೊಲಿಟಿಷಿಯನ್ಗೂ ಹೆಚ್ಚಿನ ಸಹಾಯ ಮಾಡಲಿ. ಆ ಒಂದು ಹೆಚ್ಚಿನ ಸಹಾಯ ಕರ್ಪೂ ಸ್ವಾಮಿಯಿಂದ ನಮ್ಮ ಜನರಿಗೂ ಒಳ್ಳೇದಾಗ್ಲಿ ಅಂತೇಳಿ ಬೇಡ್ಕೊಳ್ಳೋಣ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬರ್ತೀವಿ. ದೇವ್ರು ಒಳ್ಳೇದಾಗಲಿ, ಒಳ್ಳೇದು ಮಾಡಲಿ ಎಲ್ಲರಿಗೂ. ರಮೇಶ್
18 ಮೆಟ್ಲು ಕರುಪುಸ್ವಾಮಿ ಮಾರತಳ್ಳಿಯಲ್ಲಿ ಇರುವಂಥ ಪವಾಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಸೊ ಎಷ್ಟು ಭಕ್ತಿಯಿಂದ ಜನಗಳು ಬಂದಿದ್ದಾರೆ ಇಲ್ಲಿ. ಆ ಏರಿಯಾ ಆಗಿರುವಂಥ ಒಂದು ಪೊಲಿಟಿಷಿಯನ್ಸು ಬಂದು ಒಂದು ಸಿಹಿಯಾದ ಒಂದು ಮಾತನ್ನು ಈ ಒಂದು ಕ್ವಾರ್ಟರ್ಸ್ಗೆ ಕೊಟ್ಟಿರೋ ಅಂಥದ್ದು. ಸೊ ಈ ಒಂದು ಪವಾಡ ಆಗೋದಕ್ಕೆ ಸಾಧ್ಯ 18 ಮೆಟ್ಲು ಕರುಪುಸ್ವಾಮಿಯಿಂದ. ಸೊ ನಿಮಗೂ ಯಾರಿಗಾದ್ರೂ ಪ್ರಾಬ್ಲಮ್ಸ್ ಇದ್ರೆ, ತೊಂದರೆಗಳು ಇದ್ರೆ, ನೀವು ಈ ಕರುಪುಸ್ವಾಮಿಗೆ ಬಂದು ನಿಮ್ಮ ಬೇಡಿಕೆಯನ್ನ ಕೇಳ್ಕೊಳ್ಳಿ, ನಿಮಗೆ ಪರಿಹಾರ ತಗೊಳ್ಳಿ. 18 ಮೆಟ್ಲು ಕರುಪುಸ್ವಾಮಿ ಮಾರತಳ್ಳಿ ದೇವಸ್ಥಾನದಲ್ಲಿ.